ಪ್ರೀತಿಯ ವಿದ್ಯಾರ್ಥಿಗಳೇ, ಬನ್ನಿ ಈ ಬಹುಪದೋಕ್ತಿ ಪಾಠದಲ್ಲಿರ್ತಕ್ಕಂತಹ ಅಭ್ಯಾಸ 4.3ರ ಲೆಕ್ಕಗಳನ್ನು ಬಿಡಿಸೋಣ. ಮೊದಲನೇದಾಗಿ ಈ ಕೆಳಗಿನವುಗಳಿಂದ x³ + 3x² + 3x - 1 ಈ ಬಹುಪದೋಕ್ತಿಯನ್ನು ಭಾಗಿಸಿದಾಗ ಸಿಗುವ ಶೇಷವನ್ನು ಕಂಡು ಹಿಡಿಯಿರಿ. ಆಯ್ತಾ? ಮೊದಲು ಶೇಷ ಪ್ರಮೇಯ ಬಳಸಿಕೊಂಡು ನಾವಿಲ್ಲಿ ಲೆಕ್ಕವನ್ನ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಯಾವುದೇ ಒಂದು ಸಂಖ್ಯೆಯನ್ನ ಕೊಟ್ಟಿರ್ತಾರೆ, p(x) ಅನ್ನೋ ಒಂದು ಸಂಖ್ಯೆಯನ್ನ ಕೊಟ್ಟಿರ್ತಾರಲ್ವಾ. ಇಲ್ಲಿ ನೋಡಿ, ಫಸ್ಟ್ ಇದು p(x) ಅನ್ನೋದು ಆಲ್ರೆಡಿ ಕೊಟ್ಟಿದ್ದಾರೆ. p(x) = x ಘಾತ 3 ಪ್ಲಸ್ 3x ಘಾತ 2 ಪ್ಲಸ್ 3x ಮೈನಸ್ 1. ಇಲ್ಲಿ g(x) ಅನ್ನೋದು ಯಾವುದು ಮೊದಲನೇದರಲ್ಲಿ? g(x) ಅನ್ನೋದು ಯಾವುದರಲ್ಲಿ ಇದೆ? x = 1 ಅಂತ ತಗೋಬೇಕು. ಇಲ್ಲಿ x + 1. ಸೊ ಇಲ್ಲಿ g(x) ಅನ್ನೋದು x = 1 ಅಲ್ಲ, x + 1. ಸೊ ಇಲ್ಲಿ g(x) ಅನ್ನೋದು x + 1. ಇದು ಯಾವ ರೂಪದಲ್ಲಿದೆ ಮಕ್ಕಳ? x - a ರೂಪದಲ್ಲಿ ಇರುತ್ತೆ. ಹಾಗಾದ್ರೆ ಈ x - a ನಾವು 0 ರೂಪಕ್ಕೆ 0 ಅಂತ ತಗೋಬೇಕಲ್ಲಿ. g(x - a) 0 ಅಂತ ತಗೋಬೇಕು. ಇಲ್ಲಿ x - a ಜಾಗದಲ್ಲಿ ಏನಿದೆ? x + 1 ಇದೆ, = 0 ಹಾಕಬೇಕು. ಯಾಕೆ ಇಲ್ಲಿ ನಮಗೆ ಇಲ್ಲಿ ಇದು ಅನ್ನೋದು ಇದರ ಅಪವರ್ತನ ಹೌದು ಅಲ್ಲ ಅಂತ ನಮಗೆ ಗೊತ್ತಿಲ್ಲ. ಹೌದಾ? ಶೇಷ ಕಂಡುಹಿಡಿಯಬೇಕಾದ್ರೆ ನಮಗೆ ಇದು ಕಂಪ್ಲೀಟ್ ಆಗಿ ಭಾಗಾಕಾರ ಆಗುತ್ತೆ ಅನ್ನೋ ಒಂದು ಕಲ್ಪನೆಯಲ್ಲಿ ನಾವು ತಗೋತೀವಿ. ಸೊ ನಮಗೆ ಇಲ್ಲಿ a ಬೆಲೆ ಬೇಕು. ಅಂದ್ರೆ a ಅನ್ನ ನಾವು ಯಾವ ಬೆಲೆ ಹಾಕೋಬೇಕು ಅಂದಾಗ ನಮಗೆ x - a ಅನ್ನೋ ಬೆಲೆ ನಮಗೆ 0 ಅಂತ ಬರಬೇಕು. ಹಾಗಾದ್ರೆ ಈ a ಬೆಲೆ ಏನಂತ ತಗೋಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಡುತ್ತೆ. ಈಗ ನಮಗೆ ಕೊಟ್ಟಿರ್ತಕ್ಕಂಥ g(x) x + 1. ಸೊ ಹಾಗಾಗಿ x ನ ಬೆಲೆ ಏನು ತಗೋಬೇಕು? ನಾವಿಲ್ಲಿ x ನ ಬೆಲೆ -1 ಅಂತ ತಗೋಬೇಕು. ಸೊ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯಲ್ಲಿ p(-1) = x ಘಾತ 3 ಅಂದ್ರೆ -1 ರ ಘಾತ 3 ಪ್ಲಸ್ 3 × -1 ರ ಘಾತ 2 ಪ್ಲಸ್ 3 × -1 ಸೊ ಹಾಗಾಗಿ -1 ರ ಘಾತ 3 ಅಂದ್ರೆ ಮೈನಸ್ ಚಿಹ್ನೆಯಲ್ಲಿ ನಮಗೆ ಘಾತಾಂಕ ಅಕಸ್ಮಾತ್ ಆಡ್ ನಂಬರ್ಸ್ ಅಂದ್ರೆ ಹೊಸ ಸಂಖ್ಯೆ ಇದೆ. -(-) ಪ್ಲಸ್ +(-) ಏನಾಗುತ್ತೆ? ಮೈನಸ್ ಬರುತ್ತೆ. ಹಾಗಾದ್ರೆ ಇಲ್ಲಿ -1 ಆಯಿತು, ಪ್ಲಸ್ 3 × -1 ರ ವರ್ಗ +1 ಆಗಿರುತ್ತೆ, +(-) -3 ಇದು -1. ಸೊ ಇವಾಗ ಇಲ್ಲಿ -1 ಪ್ಲಸ್ 3 -3 -1 ನೋಡಿ, ಇಲ್ಲಿ -1 -1 ಇದೆ, +4 ಇದೆ, -1 ಇದೆ. ಹೌದಾ? ಸೊ ಇಲ್ಲಿ -3 ಇದೆ, ಇಲ್ಲಿ -1 3 ಅಂದ್ರೆ 3 -3 -1. ಈಗ ಇಲ್ಲಿ +4 ಇದೆ, -3 ಇದೆ, ಕ್ಯಾನ್ಸಲ್ ಮಾಡಬಹುದಲ್ವಾ? ಸೊ -1 -1. ಸೊ ಇಲ್ಲಿ -1 ಮತ್ತೆ -1 ಏನಾಗುತ್ತೆ? -2 ಅಂತ ಆಯ್ತು. ಹಾಗಾದ್ರೆ ಮೊದಲ ಈ ಶೇಷ ಏನ್ ಬಂತು? ಇಲ್ಲಿ ನಮಗೆ ಕೊಟ್ಟಿರೋದು x + 1 ತಾನೆ. ಸೊ ಹಾಗಾದ್ರೆ x ನ ಜಾಗದಲ್ಲಿ ಏನು ತಗೋಬೇಕು? -1 ತಗೋಬೇಕು. -1 ರ ಘಾತ 3 ಅಂದ್ರೆ -1 ಆಯ್ತು. ಇಲ್ಲಿ ಪ್ಲಸ್ ಇಟ್ಟು ಇಲ್ಲಿ -1 ರ ವರ್ಗ ಪ್ಲಸ್ ಆಗುತ್ತೆ, ಸೊ +3 ಆಯ್ತು. ಇಲ್ಲಿ +(-) -3x ಆಯ್ತು. ಇಲ್ಲಿ -1 ಇದೆ, ಹಾಗೆ ಬರ್ಕೊಳ್ಳಿ. +4 -1 ಕ್ಯಾನ್ಸಲ್ ಆದ್ರೆ -1 ಇದೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಶೇಷ ಏನ್ ಬರುತ್ತೆ ಮಕ್ಕಳೇ? ನಮಗೆ ಏನ್ ಬರುತ್ತೆ ಹೇಳಿ? ಇಲ್ಲಿ -2 ಬಂದಿದೆ. ಅರ್ಥ ಆಯ್ತಾ? ಸೊ ಇಲ್ಲಿ ಇದನ್ನ ನಾವು +1 ಅಂತ ಮಾಡ್ತೀವಿ. +1 ಅಂತ ಮಾಡ್ಕೊಂಡಾಗ ನಮಗೆ ಇಲ್ಲಿ -1 +1 ಅಂತ ಇದೆ. ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ಬರ್ತಕ್ಕಂಥ ಶೇಷ ನಮಗೆ ಏನಿದು? 0 ಅಂತ ಆಗುತ್ತೆ. ಅಲ್ಲಿ +1 ಇದೆ ಮಕ್ಕಳೇ. ಸೊ ಇಲ್ಲಿ p(x) ಅನ್ನೋದು ಮತ್ತೆ ಎರಡನೇ ಲೆಕ್ಕ x - 1/2. ಇದು ಅದರ ಒಂದು ಶೇಷವನ್ನ ಕಂಡುಹಿಡಬೇಕು. ಇದರಿಂದ ಭಾಗಾಕಾರ ಮಾಡಿದಾಗ ಇದರ ಶೇಷ ಏನು ಅಂತ ಕಂಡುಹಿಡಬೇಕು. p(x) = ಮತ್ತೆ x ಘಾತ 3 ಪ್ಲಸ್ 3x ಘಾತ 2 ಪ್ಲಸ್ 3x ಪ್ಲಸ್ 1 ಅಂತ ಇದೆ. ಆಯ್ತಾ? ಈಗ g(x) ಅನ್ನೋದು ಎಷ್ಟು ಬಂದಿದೆ? x - 1/2 ಅಂತ ಆಗಿದೆ. ಸೊ ಇಲ್ಲಿ x - 1/2 ಏನಂತ ತಗೋಬೇಕು ಹೇಳಿ? 0 ಅಂತ ತಗೋಬೇಕು. x ನ ಬೆಲೆ ಬೇಕಲ್ವಾ? a ಬೆಲೆ ಅಲ್ವಾ? ಸೊ x ನ ಬೆಲೆ ಏನಂತ ತಗೋಬೇಕು? -1/2 ಹಾಕಕ್ಕೆ ಹೋದ್ರೆ ಏನ್ ಬರುತ್ತೆ ನಮಗೆ? +1/2
ಯಾಕಂದ್ರೆ ಇಲ್ಲಿ ಎ ಜಾಗದಲ್ಲಿ ಎಕ್ಸ್ ನ ಜಾಗದಲ್ಲಿ ಏನ್ ತಗೋಬೇಕು, ಪಿ ಆಫ್ ಎ ತಗೋಬೇಕಲ್ವಾ. ಹಾಗಾದ್ರೆ ಎಕ್ಸ್ ಮೈನಸ್ ಎ ಅನ್ನೋದು ಇದೆ. ಹಾಗಾದ್ರೆ ಎ ಬೆಲೆ ಎಷ್ಟು, 1/2. ಈ 1/2 ನಾವು ಎಕ್ಸ್ ನ ಬೆಲೆಗೆ ಹಾಕಬೇಕು. ಸೊ ಅಲ್ಲಿ ಪಿ ಆಫ್ 1/2 ಅಂತ ತಗೋತೀವಿ ಇಸ್ ಈಕ್ವಲ್ ಟು 1/2 ಹೋಲ್ ಘಾತ 3 ಪ್ಲಸ್ 3 ಇಂಟು 1/2 ಹೋಲ್ ಸ್ಕ್ವಯರ್ ಪ್ಲಸ್ 3 ಇಂಟು 1/2 3 ಇಂಟು 1/2 ಪ್ಲಸ್ 1 ಅಂತ. ಇವಾಗ ಸಣ್ಣ 1/2 ಘಾತ 3 ಅಂದ್ರೆ 1/2 ಇಂಟು 1/2 ಇಂಟು 1/2 1/8 ಆಯಿತು ಪ್ಲಸ್ 3 ಇಂಟು 1/2 ವರ್ಗ ಅಂದ್ರೆ 1/4 ಆಗುತ್ತೆ ಪ್ಲಸ್ 3 3/2 ಆಯಿತು ಪ್ಲಸ್ 1. ಸೊ ಇದನ್ನು ಬಿಡಿಸೋಣ. ಈಗ 1/8 ಪ್ಲಸ್ 3/4 ಪ್ಲಸ್ 3/2 ಪ್ಲಸ್ 1 ಅಂತ ಆಯ್ತು 1/1. ಈಗ ಇಲ್ಲಿ 8 4 2 ಮತ್ತೆ 1 ಇವುಗಳ ಲಾಸ ಅಂತ ತಗೋಣ. 8 4 2 ಲಾಸ ಅಂದ್ರೆ 2 4 8 2 4 2 ನೆಕ್ಸ್ಟ್ ಅಗೇನ್ 2 4 2 ಮತ್ತೆ 2 ಮತ್ತೆ ಲಾಸ ಎಷ್ಟು ಬಂತು, LCM ಎಷ್ಟಾಯ್ತು ಮಕ್ಕಳೇ, 8 ಆಯ್ತು. ಸೊ ಇಲ್ಲಿ ಹೋಲ್ ಡಿವೈಡೆಡ್ ಬೈ 8, ಇಲ್ಲಿ ಆಲ್ರೆಡಿ 8 ಇದೆ. ಸೊ ಅದು ನ್ಯೂಮರೇಟರ್ ಏನೋ ಚೇಂಜ್ ಆಗಲ್ಲ, ಅಂಶ ಏನೋ ಚೇಂಜ್ ಆಗಲ್ಲ. 4 8 ಆದರೆ 3 8 ಎಷ್ಟು 6 ಆಯಿತು. 2 4 8 ಆದರೆ 4 3 ಎಷ್ಟು ಆಯಿತು 12 ಆಯಿತು. 1 8 8 ಅಂದರೆ 8 1 ಎಷ್ಟು ಆಯಿತು 8 ಆಯಿತು. ಸೊ ಎಲ್ಲದನ್ನ ಕೂಡಿ 20 26 ಪ್ಲಸ್ 1 ಎಷ್ಟು ಬಂತು ಮಕ್ಕಳೇ, 27 ಡಿವೈಡೆಡ್ ಬೈ 8. ಸೊ ಇದು ಆನ್ಸರ್. ಅಂದ್ರೆ ಪಿ ಆಫ್ 1/2 ಎಷ್ಟು ಬಂತು ನಮಗೆ, ಪಿ ಆಫ್ 1/2 ಬೆಲೆ 27/8. ಅಂದ್ರೆ ಅರ್ಥ ಏನು, ಈ ಒಂದು ಬಹುಪದೋಕ್ತಿಯಿಂದ ಇದನ್ನ ಭಾಗಾಕಾರ ಮಾಡಿದಾಗ ನಮಗೆ ಶೇಷ ಬರ್ತಕ್ಕಂಥದ್ದು ಎಷ್ಟಾಗುತ್ತೆ, 27/8 ಅಂತ ಆಗುತ್ತೆ. ಸೊ ಇಲ್ಲಿ ನೋಡಿ ಮೂರನೇ ಪಿ ಆಫ್ ಎಕ್ಸ್ ಅಂದ್ರೆ ಇಲ್ಲಿ ಭಾಜಕ ಎಕ್ಸ್ ಅಂತ ಇಲ್ಲಿ ಏನಾಗುತ್ತೆ ನೋಡೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಘಾತ 3 ಪ್ಲಸ್ 3x ಘಾತ 2 ಪ್ಲಸ್ 3x ಪ್ಲಸ್ 1 g ಆಫ್ x ಇಸ್ ಈಕ್ವಲ್ ಟು x ಅಂತ ಇದೆ. ಇಲ್ಲಿ ನೋಡಿ x ಮೈನಸ್ a ಬೆಲೆ ಎಷ್ಟಿದೆ ಹೇಳಿ, x ಇದೆ. ಇಲ್ಲಿ x ಮೈನಸ್ a ಈಕ್ವಲ್ ಟು ಏನು ತಗೋತೀವಿ ಅಂದ್ರೆ 0 ತಗೋತೀವಿ. x ಮೈನಸ್ a ಅಂದ್ರೆ ಯಾವುದು, ಇಲ್ಲಿ ಬರೀ x ಮಾತ್ರ. x ಇಸ್ ಈಕ್ವಲ್ ಟು 0 ಅಂತ. a ನ ಬೆಲೆ ಅಂದ್ರೆ ಯಾವುದು ಕೂಡ ಇಲ್ಲ. x ಮಾತ್ರ ಚರಾಕ್ಷರ ಇದೆ, x ಅನ್ನ ಚರಾಕ್ಷರ ಇದೆ. ಇಲ್ಲಿ x ಮಾಡಿದ್ದು ಏಕಪದ ಆಗಿದೆ. ಅರ್ಥ ಆಯ್ತಾ, x ಮೈನಸ್ a ಅಂತ ಇದೆ ಅಲ್ವಾ, ಈ x ಮೈನಸ್ a ಬೆಲೆ 0 ಆಗಬೇಕು. ಇದು ಇಸ್ ಈಕ್ವಲ್ ಟು ನಾವು 0 ತಗೊಂಡಿದ್ದೇವೆ ಹಿಂದಿನ ಲೆಕ್ಕದಲ್ಲಿ, ಅವಾಗ x ಬೆಲೆ ಸಿಗ್ತಾ ಇತ್ತು. ಇಲ್ಲಿ ಬರೀ ಇದನ್ನೇ ನಾವು ತಗೊಂಡು 0ಗೆ ಸಮ ಮಾಡ್ಕೋಬೇಕಂದ್ರೆ ಇಲ್ಲಿ ಚರಾಕ್ಷರ x ನ ಬೆಲೆ ಏನು ತಗೋಬೇಕು, 0 ಅಂತಾನೆ ತಗೋಬೇಕು. ಹಾಗಾಗಿ ಏನು ಬರೀಬೇಕು ಹೇಳಿ, ಪಿ ಆಫ್ 0 ಇಸ್ ಈಕ್ವಲ್ ಟು 0 ಘಾತ 3 ಪ್ಲಸ್ 3 ಇಂಟು 0 ಘಾತ 2 ಪ್ಲಸ್ 3 ಇಂಟು 0 ಪ್ಲಸ್ 1. ಸೊ ಇದೆಲ್ಲ 0 ಆಗುತ್ತೆ. 0 ಪ್ಲಸ್ 0 ಪ್ಲಸ್ 0. ಸೊ ಉಳಿಯೋದೇನು ನಮಗೆ ಸ್ಥಿರ ಬಹುಪದೋಕ್ತಿ 1 ಮಾತ್ರ ಉಳಿಯುತ್ತೆ. ಹಾಗಾದ್ರೆ ಇಲ್ಲಿ ಶೇಷ ಪಿ ಆಫ್ 0 ನಮಗೆ ಎಷ್ಟು 1. ಯಾಕೆ 0 ಆಯ್ತಿದೆ, ಎ ನಲ್ಲಿ ಯಾವುದು ಕೂಡ ಇಲ್ಲ. ಹಾಗಾಗಿ ಎ ಬೆಲೆ ಏನು ತಗೋತೀವಿ 0. ಪಿ ಆಫ್ 0 ನ ಬೆಲೆ ನಮಗೆ ಎಲ್ಲವೂ 0 ಆಗ್ತವೆ. ಕೊನೆಗೆ ಉಳಿತಕ್ಕಂಥದ್ದು ನಮಗೆ ಅಲ್ಲಿ ಸ್ಥಿರ ಬಹುಪದೋಕ್ತಿ 1 ಅಂತ ಆಗತ್ತೆ. ಅರ್ಥ ಆಯ್ತಲ್ವಾ ಮಕ್ಕಳ. ಸೊ ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. x ಪ್ಲಸ್ 5 ಅಂತ ಇದೆ. x ಪ್ಲಸ್ 5 x ಪ್ಲಸ್ 5 ಅಂತ ಇದೆ. ಸೊ ಇಲ್ಲಿ ಪಿ ಆಫ್ x is equal to x ಘಾತ 3 ಪ್ಲಸ್ 3x ಘಾತ 2 ಪ್ಲಸ್ 3x ಪ್ಲಸ್ 1 ಅಂತ ಇದೆ. g ಆಫ್ x ನ ಬೆಲೆ ಎಷ್ಟು ಅಂದರೆ x ಪ್ಲಸ್ 5 ಅಂತ ಇದೆ. ಇಲ್ಲಿ ನೋಡಿ x ಪ್ಲಸ್ 5 is equal to ಏನು ತಗೋಬೇಕು ಹೇಳು, x ಪ್ಲಸ್ 5 is equal to 0 ಅಂತ ತಗೋಬೇಕು.
ಎಕ್ಸ್ ಪ್ಲಸ್ ಪೈ ಇಸ್ ಈಕ್ವಲ್ ಟು 0 ಆಯಿತು. ನೆಕ್ಸ್ಟ್ ಈಗ ಎಕ್ಸ್ನ ಬೆಲೆ ಮೈನಸ್ ಪೈ ಅಂತ ಆಯಿತು. ಅದೇ ಬೆಲೆ ಏನು ತಗೋಬೇಕು? ಮೈನಸ್ ಪೈ. ಇವಾಗ ಪಿ ಆಫ್ ಮೈನಸ್ ಪೈ ಇಸ್ ಈಕ್ವಲ್ ಟು ಮೈನಸ್ ಪೈನ ಘಾತ 3 ಪ್ಲಸ್ 3 ಇಂಟು ಮೈನಸ್ ಪೈನ ಘಾತ 2 ಪ್ಲಸ್ 3 ಇಂಟು ಮೈನಸ್ ಪೈ ಪ್ಲಸ್ 1. ಇವಾಗ ಮೈನಸ್ ಪೈ ಕ್ಯೂಬ್ ಬಂದರೆ ಮೈನಸ್ ಪೈ ಕ್ಯೂಬ್ ಆಗುತ್ತೆ. ಪ್ಲಸ್ 3 ಪೈ ಇಂಟು ಪೈ ಅಂದರೆ ಪ್ಲಸ್ ಆಗುತ್ತೆ, ಪೈ ಸ್ಕ್ವೇರ್ ಆಗುತ್ತೆ. ಮೈನಸ್ 3 ಪೈ ಪ್ಲಸ್ 2 ಇಷ್ಟೇ ಇದೆ. ಮತ್ತೇನು ಮಾಡಿದ್ರೆ ಬರಲ್ಲ. ಅರ್ಥ ಆಯ್ತಾ? ಪೈ ಸ್ಕ್ವೇರ್ ಮೈನಸ್ ಪೈ ಕ್ಯೂಬ್ ಪ್ಲಸ್ 3 ಪೈ ಸ್ಕ್ವೇರ್ ಮೈನಸ್ 3 ಪೈ ಪ್ಲಸ್ 1. ಇದು ಈ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯ ಶೇಷ ಆಗಿದೆ. ನೆಕ್ಸ್ಟ್ ಈಗ ಮುಂದಿನ ಲೆಕ್ಕ ಸಾರಿ ಎಕ್ಸ್ನ ಬೆಲೆ 5 ಪ್ಲಸ್ 2x ಅಂತ ಇದೆ. 5 ಪ್ಲಸ್ 2x. ಹಾಗಾದ್ರೆ ಇದನ್ನ ಹೆಂಗ್ ಬರ್ಕೋಬೇಕು ಹೇಳಿ ನಾವು? 2x ಪ್ಲಸ್ 5 ಅಂತ ಬರ್ಕೋಣ. 2x ಪ್ಲಸ್ 5 ಇದು ಯಾವ ರೂಪದಲ್ಲಿದೆ? x ಮೈನಸ್ 5 ರೂಪದಲ್ಲಿ ಇದೆ. ಇವಾಗ ನೋಡಿ 2x ಪ್ಲಸ್ 5 ಎಲ್ಲರಿಗೂ ಸಮ ಮಾಡ್ಕೋಬೇಕು. ಇಲ್ಲಿ 0 ಸಮ ಮಾಡ್ಕೋಬೇಕು. 2x ನ ಬೆಲೆ ಏನಾಗುತ್ತೆ ಅಂದ್ರೆ ಮೈನಸ್ 5 ಆಯಿತು. ಇಲ್ಲಿ ನೋಡಿ x ಜೊತೆಗೆ ಇನ್ನೊಂದು ನಂಬರ್ ಇದೆ, x ಜೊತೆಗೆ ಇನ್ನೂ ಒಂದು ನಂಬರ್, ಬರೀ x ಇಲ್ಲ ಇಲ್ಲಿ, ಅಲ್ಲಿರೋದು 2x. ಹಾಗಾದ್ರೆ ಬರೀ x ನ ಬೆಲೆ ಏನು ಬರೀಬೇಕು? ಮೈನಸ್ 5 ಡಿವೈಡೆಡ್ ಬೈ 2 ಅಂತ ತಗೋಬೇಕು. ಮೈನಸ್ 5 ಡಿವೈಡೆಡ್ ಬೈ 2. ಇವಾಗ ಪಿ ಆಫ್ ಮೈನಸ್ 5/2 ಅಂತ ತಗೋಬೇಕು. ಮೈನಸ್ 5 ಬೈ 2 ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂದ್ರೆ ಮೈನಸ್ 5/2 ಘನ ಪ್ಲಸ್ 3 ಇಂಟು ಮೈನಸ್ 5/2 ವರ್ಗ ಪ್ಲಸ್ 3 ಇಂಟು ಮೈನಸ್ 5/2 ಪ್ಲಸ್ 1 ಅಂತ ಇದೆ. ಇವಾಗ ಹುಷಾರಾಗೋದನ್ನ ಬಿಡಿಸೋಣ. ಮೈನಸ್ 5ರ ವರ್ಗ ಅಂದ್ರೆ 5ರ ಘನ ಅಂದ್ರೆ 5 25 ಇದೆ 125 ಡಿವೈಡೆಡ್ ಬೈ 8 2 4 4 ಪ್ಲಸ್ 3 ಇಂಟು 5 25. ಯಾಕೆ ಪ್ಲಸ್ ಅಂತ ಬರ್ಕೊಂಡ್ವಿ? ಮೈನಸ್ ಅನ್ನ ವರ್ಗ ಏನಾಗುತ್ತೆ? ಪ್ಲಸ್ ಆಗುತ್ತೆ. 2 4 5 ಮೈನಸ್ 3 15 ಡಿವೈಡೆಡ್ ಬೈ 2 ಪ್ಲಸ್ 1. ಇವಾಗ ನೋಡಿ ಮೈನಸ್ 125 ಡಿವೈಡೆಡ್ ಬೈ 8 ಪ್ಲಸ್ 3 ಇಂಟು 25 ಎಷ್ಟಾಯಿತು ಮಕ್ಕಳೇ? 75 ಡಿವೈಡೆಡ್ ಬೈ 4 ಆಯಿತು. ಮೈನಸ್ 15 ಡಿವೈಡೆಡ್ ಬೈ 2 ಪ್ಲಸ್ 1 ಆಯ್ತಾ? ಇಲ್ಲಿ 8 ಇದೆ, 4 ಇದೆ, 2 ಇದೆ. ಸೊ ಎಲ್ಲರೂ ಸೇರಿಸಿ ಲಾಸ ಎಷ್ಟು ಬರುತ್ತೆ? 8 ಬರುತ್ತೆ. ಸೊ ನೋಡೋಣ 8 ಅಂತ ಬರ್ಕೊಂಡು ಇಲ್ಲಿ ಮೈನಸ್ 125 ಹಾಗೆ ಇರುತ್ತೆ. ಪ್ಲಸ್ 4 2 ಅಂದರೆ 75 ಎಷ್ಟಾಯಿತು? 150 ಮೈನಸ್ 2 4 ಅಂದರೆ 15 60 ಪ್ಲಸ್ 1 8. ಸೊ ಇಲ್ಲಿ 150 150ರಲ್ಲಿ 125 ಅಂದರೆ ಎಷ್ಟಾಯಿತು? 25 ಆಯಿತು. 25 ಮೈನಸ್ 60 ಅಂತಂದರೆ ಅಲ್ಲಿಗೆ ಎಷ್ಟಾಗುತ್ತೆ ಮಕ್ಕಳ? 35 ಆಯಿತು. 35ರಲ್ಲಿ 8 ಕಳೆದ್ರೆ ಅಲ್ಲಿಗೆ 27 ಆಗ್ತದೆ. ಸೊ ಮೈನಸ್ 27 ಡಿವೈಡೆಡ್ ಬೈ 8. ಈ ಒಂದು ಬಹುಪದೋಕ್ತಿಯ ಶೇಷ ಎಷ್ಟು ಬರುತ್ತೆ ಅಂದರೆ ಮೈನಸ್ 27 ಡಿವೈಡೆಡ್ ಬೈ 8 ಅಂತ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಶೇಷವನ್ನ ಕಂಡುಹಿಡಿಬೇಕು. ಇಲ್ಲಿ ನೋಡಿ ಮಕ್ಕಳ, ಇನ್ನು 2ನೇ ಲೆಕ್ಕ. ಎಕ್ಸ್ ಘಾತ 3 ಮೈನಸ್ ax ಸ್ಕ್ವೇರ್ ಮೈನಸ್ ax ಸ್ಕ್ವೇರ್ ಪ್ಲಸ್ 6x ಮೈನಸ್ a ಇದನ್ನು x ಮೈನಸ್ a ಇಂದ ಭಾಗಿಸಿದಾಗ ಸಿಗುವ ಶೇಷವನ್ನು ಕಂಡುಹಿಡಿಯಿರಿ. ಏನೇ ಲೆಕ್ಕ ಇದೆ? x ಘಾತ 3 ಮೈನಸ್ ax ಸ್ಕ್ವೇರ್ ಪ್ಲಸ್ 6x ಮೈನಸ್ a ಇದನ್ನು x ಮೈನಸ್ a ಇಂದ ಭಾಗಿಸಿದಾಗ ಸಿಗುವ ಶೇಷವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದೆ. ಇಲ್ಲಿ ಫಸ್ಟ್ ಆಫ್ ಆಲ್ p ಆಫ್ x ಅನ್ನು ಬರೆಯೋಣ. p ಆಫ್ x is equal to x ಘಾತ 3 ಮೈನಸ್ ax ಘಾತ 2 ಪ್ಲಸ್ 6x ಮೈನಸ್ a. ಈಗ
ಈಗ ಜಿ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ ಎಕ್ಸ್ ಮೈನಸ್ ಎ ಅಂತಾನೆ ಇದೆ ಹೌದಲ್ವಾ. ಇವಾಗ ನಾವೇನ್ ಮಾಡ್ತಾ ಇದ್ವಿ, ಈ ಕೊಟ್ಟಿರ್ತಕ್ಕಂಥ ಜಿ ಆಫ್ ಎಕ್ಸ್ ಅನ್ನ ನಾವು 0ಗೆ ಸಮ ಮಾಡ್ಕೊತಾ ಇದ್ವಿ. ಯಾಕೆ? ಎಕ್ಸ್ ನ ಬೆಲೆ ಕಂಡುಹಿಡಿಯುತ್ತೆ. ಎಕ್ಸ್ ಯಾವುದೋ ಒಂದು ಚರಾಕ್ಷರಕ್ಕೆ ಯಾವ ಬೆಲೆ ಕಂಡುಹಿಡಿಯಬೇಕು ಅಂತ ಹೌದಲ್ವಾ. ಅಂದ್ರೆ ಚರಾಕ್ಷರಕ್ಕೆ ಯಾವ ಬೆಲೆ ಹಾಕಬೇಕು ಅಂತ. ಸೊ ಹಾಗಾದ್ರೆ ಇಲ್ಲಿ ಎಕ್ಸ್ ನ ಬೆಲೆ ಏನಾಯ್ತು ಅಂದ್ರೆ ಎ ಅಂತ ತಗೋಬೇಕು. ಅಂದ್ರೆ ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿರೋದು ಪಿ ಆಫ್ ಎ. ಹಾಗಾದ್ರೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎ ಘಾತ 3 ಮೈನಸ್ ಎ ಇಂಟು ಎ ಘಾತ 2 ಪ್ಲಸ್ 6 ಇಂಟು ಎ ಮೈನಸ್ ಎ ಅಂತ ಆಯ್ತು. ಸೊ ಏನ್ ತಗೋಬೇಕು ಹೇಳಿ, ಎ ಘಾತ 3 ಎ ಇಂಟು ಎ ಘಾತ 2 ಪ್ಲಸ್ 6 ಇಂಟು ಎ. ಯಾಕೆ ಎಕ್ಸ್ ನ ಜಾಗದಲ್ಲಿ ಎ ತಗೋಬೇಕು. ಸೊ ಇಲ್ಲಿ ಎ ಘಾತ 3 ಬಂತು ಮೈನಸ್ ಎ ಇಂಟು ಎ ಘಾತ 2 ಅಂದ್ರೆ ಇದು ಕೂಡ ಎ ಕ್ಯೂಬ್ ಆಗುತ್ತೆ. ಎ ಇಂಟು ಎ ಸ್ಕ್ವೇರ್ ಆಯ್ತು ಪ್ಲಸ್ 6 ಎ ಮೈನಸ್ ಎ. ಹೀಗೆ ಎ ಸ್ಕ್ವೇರ್ ಇಂಟು ಎ ಅಂದ್ರೆ ಎ ಘಾತ 3. ಘಾತಾಂಕದ ನಿಯಮ ಎ ಘಾತ ಎಂ ಇಂಟು ಎ ಘಾತ ಎನ್ ಇಸ್ ಈಕ್ವಲ್ ಟು ಎ ಘಾತ ಎಂ ಪ್ಲಸ್ ಎನ್. ಇಲ್ಲಿ ಎ ಘಾತ 3 ಮತ್ತೆ ಎ ಘಾತ 3 ಏನಾಯ್ತು ಕ್ಯಾನ್ಸಲ್ ಆಯ್ತು. ಪ್ಲಸ್ 6a ಮೈನಸ್ ಎ ಅಂದ್ರೆ 6a ನಲ್ಲಿ ಒಂದು ಎ ಕಳೆದ್ರೆ ಎಷ್ಟು ಬರುತ್ತೆ ನಮಗೆ, ಏನಿಲ್ಲ ಅಂದ್ರೆ 1 ಇರುತ್ತೆ. ಹಾಗೆ ಆನ್ಸರ್ ಏನ್ ಬಂತು ನಮಗೆ 5a ಅಂತ ಬಂತು. ಸೊ ಅಲ್ಲಿ ಆನ್ಸರ್ ಏನ್ ಬರುತ್ತೆ 5a ಅಂತ ಆಯ್ತು. ಸೊ ಇವಾಗ ಎಲ್ಲಿ ನೋಡಿ 7 ಪ್ಲಸ್ 3x ಇದು 3x ಪ್ಲಸ್ 7ರ ಅಪವರ್ತನವೇ ಎಂದು ಪರೀಕ್ಷಿಸಿ. ಅಪವರ್ತನವೇ ಪರೀಕ್ಷಿಸಿ ಅಂತ ಅದು ಕೂಡ ಈ ಶೇಷ ಪ್ರಮೇಯನ ಬಳಸಿಕೊಂಡು ಶೇಷವನ್ನ ಕಂಡುಹಿಡಿಯಬೇಕು. ಶೇಷ 0 ಬಂತು ಅಂದ್ರೆ ಅದು ಅಪವರ್ತನ ಆಗಿದೆ ಅಂತ. ಆ 0ಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆ ಬಂದರೂ ಕೂಡ ಅದು ಅಪವರ್ತನ ಆಗಿಲ್ಲ ಅಂತ ಅರ್ಥ. ಸೊ ಈಗ ಹೇಗೆ ಬರೀಬೇಕು, ಈಗ ಇದು 7 ಪ್ಲಸ್ 3x ಇದು 3x ಪ್ಲಸ್ 7ರ ಅಪವರ್ತನ ಅಂದ್ರೆ ಪಿ ಆಫ್ ಎಕ್ಸ್ ಅನ್ನ ಯಾಕೆ ತಗೋಬೇಕು ಹೇಳ್ರಿ, 3x ಸ್ಕ್ವೇರ್ ಪ್ಲಸ್ 7. ಯಾವಾಗಲೂ ಕೂಡ ನಮಗೆ ಭಾಗಾಕಾರ ಆಗ್ತಕ್ಕಂತಹ ಭಾಜಕ ರೇಖಾತ್ಮಕ ಬಹುಪದೋಕ್ತಿ ಆಗಿರುತ್ತೆ. ಇದು ಪಿ ಆಫ್ ಎಕ್ಸ್ ಮಾತ್ರ ಘಾತಾಂಕ 1 ಇರ್ಬೋದು ಅಥವಾ ಡಿಗ್ರಿ 1ಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು ಇರ್ಬೋದು. ಸೊ ಇಲ್ಲಿ ಜಿ ಆಫ್ ಎಕ್ಸ್ ಇದು ಇದರ ಅಪವರ್ತನ ಅಂದಾಗ ಇದರ ಒಂದು ಬೆಲೆಯನ್ನ ಇದಕ್ಕೆ ಹಾಕಬೇಕು. ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಅಲ್ಲಿ 7 ಪ್ಲಸ್ 3x ನಾನು ಹೇಗೆ ಬರ್ಕೊಂಡಿದ್ದೀನಿ 3x ಪ್ಲಸ್ 7 ಅಂತ ಬರ್ತಿದ್ದೀನಿ. ಅರ್ಥ ಆಯ್ತಲ್ವಾ. ಇವಾಗ ನೀವು ಏನ್ ಮಾಡ್ಬೇಕು ಹೇಳಿ, 3x ಪ್ಲಸ್ 7 ಇಸ್ ಈಕ್ವಲ್ ಟು 0. 3x ಇಸ್ ಈಕ್ವಲ್ ಟು ಮೈನಸ್ 7 ಡಿವೈಡೆಡ್ ಬೈ ಮೈನಸ್ 7 ಆಯಿತು. ಈಗ x ಇಸ್ ಈಕ್ವಲ್ ಟು ಮೈನಸ್ 7 ಡಿವೈಡೆಡ್ ಬೈ 3 ಅಂತ ಆಗುತ್ತೆ. x ಇಸ್ ಈಕ್ವಲ್ ಟು ಮೈನಸ್ 7 ಡಿವೈಡೆಡ್ ಬೈ 3. ಹಾಗಾದ್ರೆ ಏನ್ ತಗೋಬೇಕು ನಾವಲ್ಲಿ, ಪಿ ಆಫ್ ಮೈನಸ್ 7 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 3 ಇಂಟು ಮೈನಸ್ 7 ಬೈ 3 ಹೋಲ್ ಸ್ಕ್ವೇರ್ ವರ್ಗ ತಾನೇ ಇರೋದು ಪ್ಲಸ್ 7. ಇವಾಗ 3 ಇಂಟು 7 49 3 ಮೂಲೆ 9 ಪ್ಲಸ್ 7 ಅಂತ ಆಯ್ತು. ಇಲ್ಲಿ 3 ಒಂದೇ 3 3 ಮೂಲೆ 9 ಕ್ಯಾನ್ಸಲ್ ಆಯ್ತು. ಇಲ್ಲಿ ಏನಿಲ್ಲ ಅಂದ್ರೆ ಬಂದಿರುತ್ತೆ. ಸೊ ಅಲ್ಲಿಗೆ 49 ಡಿವೈಡೆಡ್ ಬೈ 3 ಪ್ಲಸ್ 7 ಡಿವೈಡೆಡ್ ಬೈ 1. ಹಾಗಾದ್ರೆ ಇಲ್ಲಿ ಲಾಸಕ ಏನ್ ತಗೋಬೇಕು 3. 49ಕ್ಕೆ ಆಲ್ರೆಡಿ ಛೇದದಲ್ಲಿ 3 ಇದೆ. 7 3 ಎಷ್ಟು ಬಂತು ಮಕ್ಕಳೇ 71 ಬಂತು. ಅಲ್ಲಿಗೆ 49 ಪ್ಲಸ್ 71 ಎಷ್ಟಾಯ್ತು 70 ಡಿವೈಡೆಡ್ ಬೈ 3 ಬಂತು. ಸೊ ಅಲ್ಲಿಗೆ ನಮಗೆ ಸಿಕ್ಕಿರ್ತಕ್ಕಂಥ ಶೇಷ ಏನ್ ಬಂದಿದೆ ಅಲ್ಲಿ 70 ಡಿವೈಡೆಡ್ ಬೈ 3. ಹಾಗಾದ್ರೆ ಇಲ್ಲಿ ಶೇಷ ನಮಗೆ 0ಯನ್ನು ಹೊರತುಪಡಿಸಿ ಬೇರೆ ಶೇಷ ಬಂದಿದೆ. ಹಾಗಾದ್ರೆ therefore ಇಲ್ಲಿ ಶೇಷ 0 ಆಗಿಲ್ಲದ ಕಾರಣ, ಇಲ್ಲಿ ಶೇಷವು 0 ಆಗಿಲ್ಲದ ಕಾರಣ ಕೊಟ್ಟಿರ್ತಕ್ಕಂತಹ ಬಹುಪದೋಕ್ತಿ 3x ಪ್ಲಸ್ 7 ಇದು 3x ಪ್ಲಸ್ 7ರ ಅಪವರ್ತನ ಆಗಿಲ್ಲ ಅಂತ ಬರೀಬೇಕು. ಶೇಷವು 0 ಆಗಿಲ್ಲದ ಕಾರಣ ಕೊಟ್ಟಿರ್ತಕ್ಕಂತಹ ಬಹುಪದೋಕ್ತಿ 3x ಪ್ಲಸ್ 7 ಇದು 3x ದತ್ತ ಬಹುಪದೋಕ್ತಿ 3x ಪ್ಲಸ್ 7ರ ಅಪವರ್ತನ ಅಲ್ಲ ಅಂತ ಬರೀಬೇಕು. ಅರ್ಥ ಆಯ್ತಲ್ವ ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳ, ಇದಕ್ಕೆ ಒಂದು ಇದೆ x ಮೈನಸ್ 1 ಇದು 4x ಘಾತ 3 ಪ್ಲಸ್ 3x ಘಾತ 2 ಮೈನಸ್ 4x ಪ್ಲಸ್ a ಇದರ ಅಪವರ್ತನವಾಗಿದ್ದರೆ k ನ ಬೆಲೆ ಕಂಡು ಹಿಡಿಯಿರಿ. ಏನಂತ ಇದೆ ಇಲ್ಲಿ, ಅಪವರ್ತನ ಆಗಿದೆ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ.
ಇದು 4x ಘಾತ 3 ಪ್ಲಸ್ 3x ಘಾತ 2 ಮೈನಸ್ 4x ಪ್ಲಸ್ k ನ ಏನಾಗಿದೆ ಅದು ಅಪವರ್ತನ ಆಗಿರುವುದರಿಂದ ವಾಗಿದ್ರೆ ಅಂದ್ರೆ ಏನಂತ ಇದು ಅಪವರ್ತನ ಆಗಿದೆ ಅಂತಂದ್ರೆ ಅಲ್ಲಿ x ಮೈನಸ್ 1 ತಾನೆ. ಹಾಗಾದ್ರೆ a ಬೆಲೆ ಎಷ್ಟು? a ಬೆಲೆ ಎಷ್ಟಾಗಿರುತ್ತೆ? 1 ಆಗಿರುತ್ತೆ. ಹಾಗೆ p ಆಫ್ 1 ರ ಬೆಲೆ ಏನಿರ್ಬೇಕಾಗಾದ್ರೆ 0 ಆಗಬೇಕು. ಇಲ್ಲಿ ನೋಡಿ ಇಲ್ಲಿ ಎಲ್ಲಿದೆ ತಾನೆ x ಮೈನಸ್ a ಬೆಲೆ ಎಷ್ಟು ಬಂದಿದೆ? x ನ ಬೆಲೆ -7 ಬಂದಿದೆ. ಈ -7/3 ಹಾಕಿದ್ರೆ ನಮ್ಗೆ ಏನ್ ಬರ್ಬೇಕು? ಇಲ್ಲಿ 0 ಬರಬೇಕು. ಅವಾಗ ಮಾತ್ರ ಇದು ಏನಂತ ತಗೋತೀವಿ? ದತ್ತ ಬಹುಪದಕ್ಕೆ ಅಪವರ್ತನ ಅಂತ ತಗೋತೀವಿ. ಇವಾಗ ಒಳ್ಳೆ ಅಪವರ್ತನ ಅಂತ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಪಿ ಆಫ್ ಅದು ಬೆಲೆ ಎಷ್ಟಿದೆ? ಇಲ್ಲಿ x ಮೈನಸ್ 1 ಅಂತ x ನ ಬೆಲೆ ಎಷ್ಟು ತಗೋಬೇಕು? 1 ತಗೋಬೇಕು. ಆ x ನ ಬೆಲೆ 1 ಅಂತ ಹಾಕಿದಾಗ ನಮಗೆ ಆನ್ಸರ್ ಏನ್ ಬರಬೇಕು ಹೇಳಿ? ಇಲ್ಲಿ 0 ಬರಬೇಕು. ಹಾಗಾದ್ರೆ g ಆಫ್ x ಇಸ್ ಈಕ್ವಲ್ ಟು x ಮೈನಸ್ 1 ಇದೆಯಲ್ಲ, ಇದರ ಬೆಲೆ ಏನಾಗಿರ್ಬೇಕು ಹೇಳಿ? 0 ಆಗಿರ್ಬೇಕು. ಹಾಗಾದ್ರೆ ಇಲ್ಲಿ x ನ ಬೆಲೆ ಏನು ತಗೋತೀವಿ? 1 ಅನ್ನು ತಗೋತೀವಿ. ಹಾಗಾದ್ರೆ p ಆಫ್ 1 ಇದರ ಬೆಲೆ ಏನು ಬರಬೇಕು ಮಕ್ಕಳೇ? 0 ಆಗಿರೋದ್ರಿಂದ ಇಲ್ಲಿ p ಆಫ್ 1 0 ಆಗಿರುತ್ತದೆ. 0 ಆಗಿರುತ್ತದೆ ಅಂತ ತಗೋಬೇಕು. ಇವಾಗ ಕೊಟ್ಟಿರ್ತಕ್ಕಂಥ ಬಹುಪದಕ್ಕೆ ಏನಿದೆ ಅಲ್ಲಿ? 4x ಘಾತ 3 p ಆಫ್ 1 is equal to p of 1 is equal to 4 into 1 ರ ಘಾತ 3 ಪ್ಲಸ್ 3 into 1 ರ ಘಾತ 2 ಮೈನಸ್ 4 into 1 ಪ್ಲಸ್ k. ಹಾಗಾದ್ರೆ ಬೆಲೆ ಏನು ತಗೋಬೇಕು? ನಮಗೆ 0 ಅಂತ ಬರಬೇಕು. ಇಲ್ಲಿ 4 into 1 ರ ಘಾತ 3 ಅಂದ್ರೆ 1 ಬರ್ಕೊತೀವಿ. 3 into 1 ಮೈನಸ್ 4 ಪ್ಲಸ್ k is equal to ಏನು ಬರ್ತೀವಿ? 0 ಬರ್ತೀವಿ. ಯಾಕೆ ಅಂದ್ರೆ p ಆಫ್ 1 ರ ಬೆಲೆ ಏನು ತಗೋಬೇಕು? ನಾವು 0 ಅಂತ ತಗೋಬೇಕು. ಯಾಕೆ? ಅದು ಅಪವರ್ತನ ಆಗಿದೆ. 4 ಪ್ಲಸ್ 3 ಮೈನಸ್ 4 ಪ್ಲಸ್ k is equal to 0. ಇಲ್ಲಿ 4 ಮೈನಸ್ 4 ಕ್ಯಾನ್ಸಲ್ ಆಯ್ತಲ್ವಾ? ಉಳಿದಿದ್ದು ಎಷ್ಟು? 3 ಪ್ಲಸ್ k is equal to 0. k ಬೆಲೆ ಎಷ್ಟು ಬಂತು ಹೇಳಿ? -3. ಇಲ್ಲಿ 3 ಪ್ಲಸ್ k is equal to 0. 0 ಯಾಕೆ ತಗೊಂಡ್ವಿ? ಇದು ಆಲ್ರೆಡಿ ಅಪವರ್ತನ ಆಗಿದೆ. ಅಪವರ್ತನ ಆಗಿದೆ ಅಂದಾಗ a ಬೆಲೆ x ಮೈನಸ್ a ಬೆಲೆ. ಹಾಗಾಗಿ p ಆಫ್ a ಬೆಲೆ ಎಷ್ಟು ತಗೋಬೇಕು? 0. p ಆಫ್ a ಅಂದ್ರೆ x ಮೈನಸ್ 1 is equal to 0 ಆದ್ರೆ x ನ ಬೆಲೆ ಎಷ್ಟು? 1. a ಬೆಲೆ ಎಷ್ಟಿದೆ? ಇಲ್ಲಿ 1 ಇದೆ. ಹಾಗಾದ್ರೆ p ಆಫ್ 1 is equal to 0 ತಗೊಂಡಾಗ k ಬೆಲೆ ಸಿಗುತ್ತೆ. k ಬೆಲೆ ಎಷ್ಟು ಬಂತು ಮಕ್ಕಳೇ? -3 ಅಂತ ಬಂದಿದೆ. ಸೊ ಮಕ್ಕಳೇ, ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯಲ್ಲಿ ಭಾಗಾಕಾರ ಮಾಡೋದು ಕಲ್ತ್ವಿ. ಹಾಗೆ ಶೇಷ ಪ್ರಮೇಯ ಯೂಸ್ ಮಾಡಿಕೊಂಡು ಅಥವಾ ಬಳಸ್ಕೊಂಡು ಶೇಷವನ್ನ ಕಂಡು ಹಿಡಿದ್ವಿ. ಹಾಗೆ ಆ ಶೇಷವನ್ನ ಕಂಡು ಹಿಡಿದು ಅದು ಅಪವರ್ತನ ಆಗಿದೆಯೋ ಇಲ್ವೋ ಅಂತ ಕೂಡ ನಾವು ತಿಳ್ಕೊಂಡ್ವಿ. ಹಾಗೆ ಅಪವರ್ತನ ಆಗಿದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಸ್ಥಿರಾಂಕದ ಬೆಲೆಯನ್ನ ಕಂಡು ಹಿಡಿಯೋದನ್ನು ಕೂಡ ನಾವಿವತ್ತು ತಿಳ್ಕೊಂಡಿದ್ದೀವಿ. ಅರ್ಥ ಆಯ್ತಲ್ವಾ ಮಕ್ಕಳ? ಸೊ ಹೀಗೆ ನಾವು ಪ್ರತಿಯೊಂದನ್ನು ಕೂಡ ಅಂದ್ರೆ ಇದು ಸುಲಭ ವಿಧಾನ. ಇದರಲ್ಲಿ ನಮಗೆ ಏನಪ್ಪ ಒಂದು ಕೊರತೆ ಅಂದ್ರೆ ಇಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಬರೀ ಶೇಷ ಮಾತ್ರ, ಆದ್ರೆ ಭಾಗಲಬ್ಧ ನಮಗಿಲ್ಲಿ ಸಿಗೋದಿಲ್ಲ. ಭಾಗಲಬ್ಧ ಸಿಗಬೇಕು ಅಂದ್ರೆ ನಾವು ದೀರ್ಘ ಭಾಗಾಕಾರ ವಿಧಾನವನ್ನೇ ಅನುಕರಣೆ ಮಾಡಬೇಕು. ಅರ್ಥ ಆಯ್ತಲ್ವಾ ಮಕ್ಕಳೇ? ಧನ್ಯವಾದಗಳು.